ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಸತ್ಯವೇದದಲ್ಲಿರ್ತಕ್ಕಂಥ ವಾಗ್ದಾನಗಳನ್ನು ನಾವು ಗಮನಿಸಿದಾಗ ದೇವರು ನಿಜಕ್ಕೂ ಅವಿಸ್ಮರಣೆಯ. ದೇವರು ನಿಜಕ್ಕೂ ಅದ್ಭುತಗಳನ್ನು ನಡೆಸ್ತಾರೆ. ದೇವರು ನಿಜಕ್ಕೂ ಒಂದು ಉನ್ನತವಾಗಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ಪ್ರಿಯರೇ, ಕೀರ್ತನೆಗಳು 139:1 ನಾವು ನೋಡುವುದಾದರೆ ಇಲ್ಲಿ ದೇವರು ಹೇಳ್ತಾರೆ, ವಿಶೇಷವಾಗಿ ಆತನು ನಮ್ಮ ಜೀವದ ಮಾನದ ಉದ್ದಕ್ಕೂ ನಮ್ಮನ್ನು ನಡೆಸುವವರಾಗಿದ್ದಾರೆ. ಅಲ್ಲಿ ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ, ಕರ್ತನೆ ನನ್ನನ್ನು ಪರಿಶೋಧಿಸಿ ತಿಳಿದುಕೊಂಡಿದ್ದಿ. ಅಂದರೆ ನಿನಗೆ ನನ್ನ ಬಗ್ಗೆ ತಿಳಿಯದಿದ್ದರೂ ನಿನ್ನ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ ಎಂಬುದಾಗಿ ದೇವರು ಹೇಳ್ತಾರೆ. ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ 139:1, ಕರ್ತನೆ ನನ್ನನ್ನು ಪರಿಶೋಧಿಸಿ ತಿಳಿದುಕೊಂಡಿದ್ದಿ. ದೇವರು ನಮ್ಮನ್ನು ತಿಳಿದುಕೊಂಡಿದ್ದಾರೆ ಪ್ರಿಯರೇ, ತಿಳಿದುಕೊಂಡಿದ್ದಾರೆ. ಹಾಗೆ ಕೀರ್ತನೆಗಳು 139:2 ನೀವು ಗಮನಿಸಿ, ನಾನು ಕೂತುಕೊಳ್ಳುವುದನ್ನು ಹೇಳುವುದನ್ನು ನೀನು ತಿಳಿದುಕೊಂಡಿದ್ದಿ, ನನ್ನ ಆಲೋಚನೆಯನ್ನು ದೂರದಿಂದ ಗ್ರಹಿಸಿಕೊಂಡಿದ್ದಿ. ಅಂದರೆ ನಾನು ಕುಂತುಕೊಳ್ಳುವುದು, ಹೇಳುವುದು, ನಿದ್ದೆ ಮಾಡುವುದು ಸಮಸ್ತವು ನಾನೇನೇನು ಮಾಡ್ತೀನೋ ಅದೆಲ್ಲವನ್ನು ದೇವರು ಗ್ರಹಿಸಿಕೊಂಡಿರುವಂಥ ದೇವರು. ಕೀರ್ತನೆಗಳು 139:3 ನೀವು ನೋಡಿ, ಅಲ್ಲಿ ಹೇಳ್ತಾರೆ, ನಾನು ನಡೆಯುವುದನ್ನು ಮಲಗುವುದನ್ನು ನೀನು ಶೋಧಿಸಿದ್ದಿ, ನನ್ನ ಮಾರ್ಗಗಳೆಲ್ಲ ನಿನಗೆ ಗೊತ್ತಾಗಿವೆ. ಯಾರ ಮಾರ್ಗಗಳು? ನನ್ನ ಮಾರ್ಗಗಳು, ನನ್ನ ದಾರಿಗಳು, ನನ್ನ ಹಾದಿಗಳು ಯಾರಿಗೆ ಗೊತ್ತಿವೆ? ಯೇಸು ಕ್ರಿಸ್ತನಿಗೆ ಗೊತ್ತಿವೆ ಪ್ರಿಯರೇ. ಹಾಗೆ ಮತ್ತಾಯ 10:29 ವಾಕ್ಯ 30-31 ನೋಡಿಕೊಳ್ಳುವುದಾದರೆ, ಒಂದು ಕಾಸಿಗೆ 2 ಗುಬ್ಬಿಗಳು ಮಾರಲ್ಪಡ್ತವೆ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಅವುಗಳು ಒಂದಾದರೂ ನೆಲಕ್ಕೆ ಬೀಳುವುದಿಲ್ಲ. ಗುಬ್ಬಿಗಳೇನು ಮಾಡ್ತವೆ? ಬದಲಾವಣೆ ಹೋಗ್ತವೆ. ಆದರೆ ಇಲ್ಲಿ ಗಮನಿಸಿ ಇದನ್ನು ಪ್ರಿಯರೇ, ಗಮನಿಸಿ. ಯಾಕಂದರೆ ದೇವರು ನೋಡಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ನಿಮ್ಮ ತಲೆಯ ಕೂದಲುಗಳೆಲ್ಲ ಲೆಕ್ಕಿಸಲ್ಪಟ್ಟಿವೆ. ನೀವು ಬಹಳ ಗುಬ್ಬಿಗಳಂತೆ ಬಹು ಬೆಲೆಯುಳ್ಳವರಾಗಿದ್ದೀರಿ. ಆದುದರಿಂದ ಭಯಪಡಬೇಡಿ. ಇಲ್ಲಿ ನಾವೇನನ್ನು ಗ್ರಹಿಸ್ತೀವಿ ಅಂತಂದರೆ, ದೇವರು ನಿನ್ನ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ. ತಲೆ ಕೂದಲನ್ನು ಯಾರಾದರೂ ಎಣಿಕೆ ಮಾಡೋದಕ್ಕೆ ಸಾಧ್ಯವೇ? ಈ ಲೋಕದಲ್ಲಿ ಸಾಧ್ಯ ಇಲ್ಲ. ಆದರೆ ಯೇಸು ಕ್ರಿಸ್ತನಿಗೆ ಅದು ಸಾಧ್ಯ ಎಂಬುದನ್ನು ನೀವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಅಷ್ಟೇ ಯಾಕೆ, ಆದಿಕಾಂಡ 1ನೇ ಅಧ್ಯಾಯ 27 ನೀವು ನೋಡಿ, ಆಗ ದೇವರು ವಾಕ್ಯ ಹೇಳ್ತದೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು. ದೇವರ ರೂಪದಲ್ಲಿ ಆತನು ಅವನನ್ನು ಸೃಷ್ಟಿಸಿದನು. ಆತನು ಅವನನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು. ದೇವರು ಹೇಗೆ ಸೃಷ್ಟಿ ಮಾಡಿದನು ಅಂತಂದರೆ, ನಮ್ಮನ್ನು ಆತನ ಸ್ವರೂಪದಲ್ಲಿ, ಆತನ ಸ್ವಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಇದನ್ನು ನಾವು ನೆನೆಸಬೇಕಾಗಿದೆ ಪ್ರಿಯರೇ. ಅಪೊಸ್ತಲ ಕೃತ್ಯಗಳಲ್ಲಿ ನೀವು ನೋಡಿ 17ನೇ ಅಧ್ಯಾಯ 28 ನೋಡೋದಾದರೆ, ಅಲ್ಲಿ ದೇವರು ಹೇಳ್ತಾರೆ, ನೀನು ಚಲಿಸುವುದು, ಜೀವಿಸುವುದು, ಇರುವುದು ನನ್ನಲ್ಲಿಯೇ. ನಿನ್ನೆಲ್ಲವೂ ನೀನೇ ಚಲಿಸ್ತಾ ಇದೆಯಲ್ಲಪ್ಪ, ನೀನು ನಡೀತಾ ಇದೆಯಲ್ಲಪ್ಪ, ನೀನು ಓಡ್ತಾ ಇದೆಯಲ್ಲಪ್ಪ, ಅದು ಎಲ್ಲ ನನ್ನಲ್ಲಿಯೇ. ಹಾಗೆ ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 28 ನೋಡಿ, ನೀನು ನಿಜಕ್ಕೂ ನನ್ನ ಮಗು ಆಗಿದ್ದಿ. ನಾವು ದೇವರ ಮಗುವಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರನಪ್ಪ. ಸಹಾಯ ಮಾಡಪ್ಪ ರಾಜಾ, ಸಹಾಯ ಮಾಡು ಸ್ವಾಮಿ. ನಿನ್ನ ಮಗನು ಬೇಡ್ತಾ ಇದ್ದೇನೆ ಸ್ವಾಮಿ. ದೇವರೇ ಅಪ್ಪ, ವಿಶೇಷವಾಗಿ ಸ್ವಾಮಿ, ಯಾರ್ಯಾರು ಇಕ್ಕಟ್ಟಿನಲ್ಲಿದ್ದಾರೋ, ಯಾರ್ಯಾರು ನೋವಿನಲ್ಲಿದ್ದಾರೋ, ಯಾರ್ಯಾರು ಸಂಕಟದಲ್ಲಿದ್ದಾರಪ್ಪ, ಕರುಣೆ ಬೇಕಪ್ಪ. ಅಪ್ಪ, ನಿಮ್ಮ ಕರುಣೆ ಬೇಕಪ್ಪ. ಎಸಪ್ಪ, ನಿಮ್ಮ ಕರುಣೆ ಸಹಾಯ ಮಾಡು ಸ್ವಾಮಿ. ಅದ್ಭುತ ಮಾಡಯ್ಯ.
ಅದ್ಭುತ ಮಾಡಿಯ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್ ಆಮೇನ್. ದೇವರು ಒಳ್ಳೆಯವರಾಗಿದ್ದಾರೆ. ನಮಸ್ಕಾರ.